ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ಇಂದು ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಬುಧವಾರದ ಪ್ರಭಾವದಿಂದಾಗಿ ನಿಮ್ಮ ಮಾತು ಇತರರಿಗೆ ಚುಚ್ಚದಂತೆ ಅನಿಸಬಹುದು. ಸಮಾಧಾನದಿಂದ ವ್ಯವಹರಿಸಿದರೆ ಎಲ್ಲವೂ ನಿಮ್ಮ ಪರವಾಗಿ ಇರುತ್ತೆಂಬುದನ್ನ ನೀವು ಮರೆಯುವ ಹಾಗಿಲ್ಲ. ನೀವು ಜನ್ಮಜಾತ ಹೋರಾಟಗಾರರು. ಅಡೆತಡೆಗಳು ಎದುರಾದಾಗ ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ, ಏಕೆಂದರೆ ಪ್ರತಿ ಕಠಿಣ ದಾರಿಯು ಒಂದು ಸುಂದರ ಗುರಿಯತ್ತ ನಿಮ್ಮನ್ನ ಕೊಂಡೊಯ್ಯುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಡೀ ಜಗತ್ತು ನಿಮ್ಮನ್ನ ಬೆಂಬಲಿಸುತ್ತದೆ. ಯಶಸ್ಸು ಎನ್ನುವುದು ಅಂತಿಮವಲ್ಲ, ಸೋಲು ಎನ್ನುವುದು ಅಂತ್ಯವಲ್ಲ. ಮುಂದುವರಿಯುವಂತಹ ಧೈರ್ಯವೇ ಮುಖ್ಯ ಎಂಬುದನ್ನ ನೀವು ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚರಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಮುಗಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಆರಂಭಿಸಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಠಾತ್ ಧನ ಲಾಭದ ಸಾಧ್ಯತೆ ಇದೆ, ಆದರೆ ಶೋಕಿ ಅಥವಾ ಅನಗತ್ಯ ವಿಲಾಸಿ ವಸ್ತುಗಳಿಗಾಗಿ ಹಣ ವ್ಯಯಿಸುವ ಸಂಭವವಿದೆ. ಆದ್ದರಿಂದ ಸ್ವಲ್ಪ ಹತೋಟಿ ಇರಲಿ. ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಇಂದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ, ಆದರೂ ಕೂಡ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಮಟ್ಟದ ದೈಹಿಕ ಆಯಾಸವಾಗಬಹುದು. ಶಿರೋವೇದನೆ ಅಥವಾ ತಲೆನೋವು ಅಂತ ಎನ್ನಬಹುದು ಅಂತದ ಬರಬಹುದಂತೆ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಈ ದಿನ ಅದೃಷ್ಟದ ಸಂಖ್ಯೆಯಾಗಿ 1 ಮತ್ತು 9 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಈ ದಿನ ಮೇಷರಾಶಿಯವರಿಗೆ ಅಧಿದೇವತೆ ಸುಬ್ರಹ್ಮಣ್ಯ. ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಮುಂದೆ ದೀಪ ಹಚ್ಚಬೇಕಾಗುತ್ತೆ. ಇನ್ನು ಕೆಂಪು ಬಣ್ಣದ ಬಳಕೆ. ಇಂದು ನೀವು ಉಡುಗೆಯಲ್ಲಿ ಕೆಂಪು ಬಣ್ಣದ ಯಾವುದಾದ್ರೂ ಒಂದು ವಸ್ತುವನ್ನ ಬಳಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸದಲ್ಲಿ ವೇಗ ಹೆಚ್ಚಾಗುವಂತದ್ದನ್ನ ನೀವು ನೋಡ್ತೀರಾ. ವೃಷಭ ರಾಶಿಯವರಿಗೆ ಇಂದಿನ ದಿವಸ ಶುಕ್ರನ ಆಧಿಪತ್ಯವಿರುವಂತಹ ಈ ರಾಶಿಯವರಿಗೆ ಇಂದು ಸ್ಥಿರತೆ ಮತ್ತು ಪ್ರಗತಿಯ ದಿನವಾಗಿದೆ. ಈ ದಿನ ನೀವು ನಿಮ್ಮ ಹಠ ಮತ್ತು ದೃಢ ನಿರ್ಧಾರಕ್ಕೆ ಹೆಸರಾದವರು. ಸೋಲುಗಳು ನಿಮ್ಮನ್ನ ತಾತ್ಕಾಲಿಕವಾಗಿ ತಡೆಯಬಹುದು, ಆದರೆ ನಿಮ್ಮ ಅಚಲವಾದಂತಹ ಪರಿಶ್ರಮವು ನಿಮ್ಮನ್ನ ಶಿಖರಕ್ಕೇರಿಸುವುದು ಖಂಡಿತ. ಗುರಿ ಮುಟ್ಟುವವರೆಗೂ ಶ್ರಮಿಸಬೇಡಿ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಬದಲಾವಣೆಯಲ್ಲ, ಅದು ಪ್ರತಿದಿನ ನೀವು ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತವೇ ಸರಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಇದು ಉತ್ತಮ ಸಮಯ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ವಿಶೇಷವಾಗಿ ಬಟ್ಟೆ, ಆಭರಣ ಅಥವಾ ಸೌಂದರ್ಯ ವರ್ಧಕದ ವಸ್ತುಗಳ ವ್ಯಾಪಾರಿಗಳಿಗೆ ಇಂದು ವಿಶೇಷ ಲಾಭದಾಯಕವಾದಂತಹ ದಿನ. ಆರ್ಥಿಕವಾಗಿ ಇಂದು ಬಲವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ, ಆದರೆ ಕುಟುಂಬದವರ ಇಚ್ಛೆಯನ್ನ ಪೂರೈಸಲು ಹೆಚ್ಚಿನ ಹಣ ಖರ್ಚಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಲಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವ ಯೋಜನೆ ರೂಪಿಸುವಿರಿ. ಅವಿವಾಹಿತರಿಗೆ ಸಂಬಂಧಗಳು ಕೂಡಿ ಬರುವಂತಹ ಲಕ್ಷಣಗಳಿವೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶುಭ ದಿನ, ಆದರೂ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ಪೌಷ್ಟಿಕಾಂಶ ನೋಡಿಕೊಳ್ಳಿ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದಿನ ದಿನ ಮತ್ತಷ್ಟು ಸುಗಮಗೊಳಿಸಲು ಗಣಪತಿಯ ಆರಾಧನೆಯನ್ನ ಮಾಡಿ. ಇಂದು ಬುಧವಾರವಾದ್ದರಿಂದ ಗಣೇಶನಿಗೆ ಗರಿಕೆ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರ ಪಠಿಸಿ. ಇದು ನಿಮ್ಮ ವಿಘ್ನಗಳನ್ನ ದೂರ ಮಾಡುವಂತದ್ದು. ಇನ್ನು ಬಿಳಿ ಬಣ್ಣದ ವಸ್ತುಗಳ ಬಳಕೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಅಧಿಪತಿಯಾದಂತಹ ಶುಕ್ರನಾಗಿರುವುದರಿಂದ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಬಿಳಿ ಕರವಸ್ತ್ರ ಧರಿಸಿಕೊಳ್ಳುವುದು ನಿಮಗೆ ಅದೃಷ್ಟವನ್ನ ತರುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಆಕಾಶ ನೀಲನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿಯವರಿಗೆ ಇಂದಿನ ದಿವಸ ಒಂದು ಸಣ್ಣ ಸಕಾರಾತ್ಮಕ ಆಲೋಚನೆಯು ನಿಮ್ಮ ಇಡೀ ದಿನವನ್ನ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಅತಿ ದೊಡ್ಡ ಆಸ್ತಿ. ಅದನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಬಹುಮುಖ ಪ್ರತಿಭೆಯೇ ನಿಮ್ಮನ್ನ ಇತರರಿಗಿಂತ ಭಿನ್ನವಾಗಿಸುತ್ತದೆ. ಇಂದು ಆ ಪ್ರತಿಭೆಯನ್ನ ಪ್ರದರ್ಶಿಸಲು ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ಜಗತ್ತು ನಿಮ್ಮ ಮಾತುಗಳನ್ನ ಕೇಳಲು ಸಿದ್ಧವಾಗಿದೆ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ನಿಮಗೆ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗಲಿವೆ. ಉದ್ಯೋಗದಲ್ಲಿ ನಿಮ್ಮ ಸಂವಹನ ಕಲೆ ಮೇಲಾಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರುವಂತದ್ದು. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂತದ್ದನ್ನ ನೋಡ್ತೀರಾ. ಇನ್ನು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಿದೆ. ಬುಧವಾರವಾದ್ದರಿಂದ ವ್ಯವಹಾರಗಳಲ್ಲಿ ಚತುರತೆಯಿಂದ ವರ್ತಿಸಿ ಹಣ ಉಳಿತಾಯ ಮಾಡುವಿರಿ. ಆದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ನೆಡಬೇಕಾಗುತ್ತೆ. ಇನ್ನು ಕುಟುಂಬದವರೊಂದಿಗೆ ಸೌಹಾರ್ದಯುತ ವಾತಾವರಣ. ನಿಮ್ಮ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಬೆಂಬಲ ನೀಡುತ್ತಾರೆ. ಮಕ್ಕಳ
ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡ್ತೀರಾ. ಸಂಜೆ ಬಂಧು ಮಿತ್ರರ ಭೇಟಿಯಾಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ. ಇಂದು ಮಾನಸಿಕವಾಗಿ ಉತ್ಸಾಹದಿಂದ ಇರುವಿರಿ, ಆದರೆ ಕೆಲಸದ ಒತ್ತಡದಿಂದಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ವ್ಯಾಯಾಮ ಅಥವಾ ಯೋಗ ಮಾಡುವುದು ಬಹಳ ಮುಖ್ಯವಾಗಿ ಇಂದಿನ ದಿವಸ ನಿಮಗೆ ಬೇಕಾಗುತ್ತೆ. ಇನ್ನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಮತ್ತು ಇಂದು ಬುಧವಾರವಾದ್ದರಿಂದ ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗುವಂತದ್ದನ್ನು ನೋಡ್ತೀರಾ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೆಳೆಯನ್ನ ದಾನ ಮಾಡುವುದು ಆರ್ಥಿಕ ಸುಧಾರಣೆಯನ್ನ ಸಹಕಾರಿಯಾಗಲಿದೆ. ಮಂತ್ರವಾಗಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಕಟಕ ರಾಶಿಯವರು ನೀವು ಭಾವನಾತ್ಮಕವಾಗಿ ತುಂಬಾ ಮೃದು ಸ್ವಭಾವದವರು. ಸಣ್ಣ ವಿಷಯಗಳಿಗೂ ಅತಿಯಾಗಿ ಯೋಚಿಸಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳಿ ಮುನ್ನಡೆಯಿರಿ, ಆಗ ಗೆಲುವು ನಿಮ್ಮದಾಗುತ್ತದೆ. ನಿರಂತರ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವುದೆಂಬುದನ್ನ ಮರೆಯಬೇಡಿ. ನಿಮ್ಮ ಪ್ರಯತ್ನಗಳು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅವುಗಳನ್ನ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬಾರದು. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ತಾಳ್ಮೆಯು ನಿಮಗೆ ಗೆಲುವು ತಂದುಕೊಡಲಿದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಉತ್ತಮ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲಿತಾಂಶವಿರುತ್ತದೆ. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆ ಕೂಡ ರೂಪಿಸುವಂತದ್ದು. ಅನಗತ್ಯ ಖರ್ಚುಗಳ ಮೇಲೆ ಹತೋಟಿ ಇರಲಿ. ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಹಣ ವ್ಯಯಿಸುವಂತಹ ಸಂಭವವಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತದ್ದು. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗುವಂತವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುವುದರಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿ. ಇನ್ನು ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಸಂಜೆ ಸಮಯದಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಾಗುವಂತದ್ದು ಈ ದಿನ ನೋಡ್ತೀರಾ. ಇಂದಿನ ದಿವಸ ಹೆಚ್ಚಿನ ಪರಿಹಾರಗಳಿಗಾಗಿ ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಬುಧವಾರವಾದ್ದರಿಂದ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ದೂರವಾಗುವಂತದ್ದು. ಆದಷ್ಟು ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೇಳೆಯನ್ನ ದಾನ ಮಾಡುವುದು ಆರ್ಥಿಕವಾಗಿ ಶುಭವನ್ನ ತರುವಂತದ್ದು. ಸ್ವಲ್ಪ ಪಕ್ಷಿಗಳಿಗೆ ಮನೆ ಅಂಗಳದಲ್ಲಿ ಅಥವಾ ಕಿಟಕಿಯ ಹತ್ತಿರ ಪಕ್ಷಿಗಳಿಗೆ ಕಾಳು ಅಥವಾ ನೀರನ್ನ ಇಡಿ. ಇದು ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣ ಬಿಳಿ ಮತ್ತು ತಿಳಿ ಹಸಿರನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಸಿಂಹರಾಶಿಯವರು ನೀವು ನಾಯಕತ್ವಕ್ಕೆ ಹುಟ್ಟಿದವರು. ಇಂದು ಬರುವಂತಹ ಸಣ್ಣ ಪುಟ್ಟ ಸವಾಲುಗಳನ್ನ ನೋಡಿ ಅಂಜಬೇಡಿ. ಅವು ನಿಮ್ಮನ್ನ ಇನ್ನಷ್ಟು ಬಲಿಷ್ಠವಾಗಿ ರೂಪಿಸುವಂತದ್ದನ್ನ ನೋಡ್ತೀರಾ. ಸಿಂಹವು ಯಾವಾಗಲೂ ಹಸಿದಿದ್ದರೂ ತನ್ನ ಶೌರ್ಯವನ್ನ ಬಿಟ್ಟು ಕೊಡುವುದಿಲ್ಲ. ನಿಮ್ಮ ದೃಢ ನಿರ್ಧಾರವೇ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು ಎಂಬುದನ್ನ ಮರೆಯುವ ಹಾಗಿಲ್ಲ. ಗುರಿ ತಲುಪುವಂತಹ ಹಾದಿಯಲ್ಲಿ ಸಾವಿರಾರು ಅಡೆತಡೆಗಳು ಬರಬಹುದು, ಆದರೆ ನೆನಪಿಡಿ, ಸಿಂಹವು ಯಾವಾಗಲೂ ಹಸಿದಿದ್ದರೂ ತನ್ನ ಶೌರ್ಯವನ್ನ ಬಿಟ್ಟು ಕೊಡುವುದಿಲ್ಲ ಎಂಬ ಮಾತನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಬುಧವಾರದ ಪ್ರಭಾವದಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಉತ್ತಮವಾಗಿರುತ್ತದೆ. ಇಂದು ಹೊಸ ವ್ಯವಹಾರದ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಸಹಕಾರಿ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಲಹೆಗಾಗಿ ಕಾಯುವರು. ವ್ಯಾಪಾರದಲ್ಲಿ ಸಣ್ಣ ಮಟ್ಟದ ಹೂಡಿಕೆಗೆ ಇದು ಒಳ್ಳೆಯ ಸಮಯ. ಇನ್ನು ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೂ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ರಿಪೇರಿ ಕೆಲಸಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹಣದ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಬೇಕಾಗುತ್ತೆ. ಯಾರನ್ನೂ ಕೂಡ ಅಂದವಾಗಿ ನಂಬಬೇಡಿ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ, ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಂತದ್ದನ್ನ ನೋಡ್ತೀರಾ. ಇನ್ನು ಮಕ್ಕಳಿಂದ ಶುಭ ಸಮಾಚಾರ ಕೇಳುವ ಸಂಭವವಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಿಶೇಷವಾಗಿ ಕಣ್ಣಿನ ತೊಂದರೆ ಅಥವಾ ಅತಿಯಾದ ಕೆಲಸದಿಂದ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದರ ಜೊತೆಗೆ ಪೌಷ್ಟಿಕ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೋಡ್ತೀರಾ. ಇಂದಿನ ವಿಶೇಷ ಪರಿಹಾರವಾಗಿ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ನೀರನ್ನ ಅರ್ಪಿಸಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಇಂದು ನಿಮಗೆ ಮಾನಸಿಕ ಶಕ್ತಿ ನೀಡುವಂತದ್ದು. ಇನ್ನು ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಬುಧವಾರವಾದ್ದರಿಂದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಗಣೇಶನಿಗೆ ಗರಿಕೆ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆ 1 ಮತ್ತು 5. ಶುಭ ಬಣ್ಣ ಕಿತ್ತಳೆ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕನ್ಯಾ ರಾಶಿಯವರು ಇಂದು ಬುದ್ಧಿವಂತಿಕೆ ಮತ್ತು ಚತುರತೆಯಿಂದ ಕೆಲಸಗಳನ್ನ ಸಾಧಿಸುವಂತಹ ದಿನ.
ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯನ್ನ ಹುಡುಕುವಂತಹ ನಿಮ್ಮ ಸ್ವಭಾವವೇ ನಿಮ್ಮ ಶಕ್ತಿ. ವಿಮರ್ಶೆಗಳಿಗೆ ಕುಗ್ಗಬೇಡಿ. ನಿಮ್ಮ ಕೆಲಸವೇ ನಿಮಗೆ ಉತ್ತರವನ್ನ ನೀಡುವಂತದ್ದನ್ನ ನೋಡ್ತೀರಾ. ಪರಿಪೂರ್ಣತೆ ಎನ್ನುವುದು ಕೇವಲ ಒಂದು ಗುರಿಯಲ್ಲ, ಅದು ಪ್ರತಿದಿನ ನಾವು ಮಾಡುವಂತಹ ಸಣ್ಣ ಸುಧಾರಣೆಯ ಫಲಿತಾಂಶ. ಇಂದು ನೀವು ಮಾಡುವಂತಹ ಸಣ್ಣ ಪ್ರಯತ್ನವೇ ನಾಳೆ ಯಶಸ್ಸಿನ ಬುನಾದಿಯಾಗುವಂತದ್ದು. ಇಂದು ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ. ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ ಸಿಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಮತೋಲಿನ ದಿನ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ, ಆದರೆ ಆತುರದ ನಿರ್ಧಾರ ಬೇಡ. ದೂರದೃಷ್ಟಿಯಿಂದ ಮಾಡುವಂತಹ ಹೂಡಿಕೆ ಭವಿಷ್ಯದಲ್ಲಿ ಲಾಭ ತರುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತದ್ದು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಕೇಳಿ ಬರಬಹುದು. ಸಂಗಾತಿಯ ಸಲಹೆಗಳು ನಿಮಗೆ ಇಂದು ಕೆಲಸದಲ್ಲಿ ದೊಡ್ಡ ಸಹಾಯವಾಗಲಿವೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಹಸಿರು ತರಕಾರಿ ಮತ್ತು ಹಣ್ಣುಗಳ ಸೇವನೆಯನ್ನ ಹೆಚ್ಚಿಸಬೇಕಾಗುತ್ತೆ. ಇನ್ನು ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮಾಡುವುದು ಬಹಳ ಉತ್ತಮ. ಇಂದು ಪರಿಹಾರವಾಗಿ ಗಣೇಶನ ಆರಾಧನೆಯನ್ನ ಮಾಡಬೇಕು. ಇಂದು ಬೆಳಗ್ಗೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿ ಏ ನಮಃ ಮಂತ್ರವನ್ನ ಪಠಿಸುವುದರಿಂದ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದು. ಆದಷ್ಟು ಪಕ್ಷಿಗಳಿಗೆ ಧಾನ್ಯವನ್ನ ಅಥವಾ ನೀರನ್ನ ನೀಡಿ. ಇದು ನಿಮ್ಮ ಜಾತಕದಲ್ಲಿರುವ ಬರುವಂತಹ ದೋಷಗಳನ್ನ ಕಡಿಮೆ ಮಾಡಿ ಸಕಾರಾತ್ಮಕತೆಯನ್ನ ನೀಡುವಂತದ್ದು. ಇನ್ನ ಮಂತ್ರ ಪಠನೆಯನ್ನ ಮಾಡಬೇಕಾಗುತ್ತೆ. ಇಂದು ಕನಿಷ್ಠ 108 ಬಾರಿ ಓಂ ಬುಧಾಯ ನಮಃ ಮಂತ್ರವನ್ನ ಜಪಿಸಿ. ಇದರಿಂದ ನಿಮ್ಮ ಸಂವಹನ ಕಲೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆ 5 ಮತ್ತು 3. ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಹಸರನ್ನ ಬಳಸಬೇಕಾಗುತ್ತೆ. ತುಲಾರಾಶಿಯವರ ಜೀವನವೆಂದರೆ ಕೇವಲ ಸರಿಯಾದ ಕಾರ್ಡ್ಗಳನ್ನ ಪಡೆಯುವುದಲ್ಲ, ಕೆಟ್ಟದಾಗಿ ಸಿಕ್ಕ ಕಾರ್ಡ್ಗಳನ್ನ ಸಹ ಸರಿಯಾಗಿ ಆಡುವುದೇ ಜೀವನ. ನೀವು ಸಮತೋಲನಕ್ಕೆ ಹೆಸರಾದವರು. ಪರಿಸ್ಥಿತಿಗಳು ನಿಮ್ಮ ಅಂದುಕೊಂಡಂತೆ ಇಲ್ಲದಿದ್ದರೂ ನಿಮ್ಮ ಶಾಂತ ಸ್ವಭಾವ ಮತ್ತು ಬುದ್ಧಿವಂತಿಕೆಯಿಂದ ಅವುಗಳನ್ನ ನಿಮಗೆ ಪೂರಕವಾಗಿ ಬದಲಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ. ಆದ್ದರಿಂದ ಧೈರ್ಯದಿಂದ ಮುನ್ನಡೆಯಬೇಕಾಗುತ್ತೆ. ನೀವು ಇಂದಿನ ದಿವಸ ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ನಿರೀಕ್ಷಿಸಬಹುದು, ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಅಲಂಕಾರಿಕ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಖರ್ಚಿನ ಮೇಲೆ ಸ್ವಲ್ಪ ನಿಗಾವನ್ನ ಇಟ್ಕೋಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು. ಇದು ನಿಮ್ಮ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತದ್ದು. ಮನೆಯಲ್ಲಿ ನಡೆಯುವಂತಹ ಶುಭ ಸಮಾರಂಭದ ಚರ್ಚೆಗಳಲ್ಲಿ ನಿಮ್ಮ ನಿರ್ಧಾರಕ್ಕೆ ಪ್ರಾಮುಖ್ಯತೆ ಸಿಗಲಿದೆ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಅಸಡ್ಡೆಯನ್ನ ಪಡಬೇಡಿ. ಕಿಡ್ನಿ ಅಥವಾ ಬೆನ್ನಿನ ಕೆಳಭಾಗದ ಸಮಸ್ಯೆ ಇರುವವರಿಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳನ್ನ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದಿನ ಪರಿಹಾರವಾಗಿ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡುವುದು. ಇಂದು ಬೆಳಗ್ಗೆ ಲಕ್ಷ್ಮೀನಾರಾಯಣರ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸಿ. ಇದು ಆರ್ಥಿಕ ಸ್ಥಿರತೆಯನ್ನ ನೀಡುವಂತದ್ದು. ಸಕ್ಕರೆ ದಾನ. ಸಣ್ಣ ಪ್ರಮಾಣದ ಸಕ್ಕರೆ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ಬಡವರಿಗೆ ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಶುಕ್ರನನ್ನ ಪ್ರಸನ್ನಗೊಳಿಸುವಂತದ್ದು. ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗುತ್ತೆ. ಇಂದು ಬುಧವಾರವಾದ್ದರಿಂದ ಗಣೇಶನಿಗೆ ಓಂ ಘಂ ಗಣಪತಿ ಏ ನಮಃ ಎಂದು 21 ಬಾರಿ ಪಠಿಸಿ. ಇದು ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಬಿಳಿ ವಸ್ತ್ರದ ಬಳಕೆ. ಇಂದು ಸಾಧ್ಯವಾದಷ್ಟು ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸಿ. ಇದು ನಿಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ. ವೃಶ್ಚಿಕ ರಾಶಿಯವರು ನಿಮ್ಮಲ್ಲಿ ಅದ್ಭುತವಾದಂತಹ ಇಚ್ಛಾಶಕ್ತಿ ಇದೆ. ಸೋಲನ್ನ ಕಂಡು ಎದೆಗುಂದಬೇಡಿ, ಏಕೆಂದರೆ ಪ್ರತಿ ಬೀಳುವಿಕೆಯು ಹೇಗೆ ಎದ್ದು ನಿಲ್ಲಬೇಕು ಎಂಬುದನ್ನ ಕಲಿಸುತ್ತದೆ. ನಿಮ್ಮ ಗುರಿಯ ಮೇಲೆ ದೃಢವಾದಂತಹ ನಂಬಿಕೆ ಇರಲಿ. ನಿಮ್ಮ ಸಂಕಷ್ಟಗಳು ಎಷ್ಟೇ ದೊಡ್ಡದಿದ್ದರೂ ನಿಮ್ಮ ಆತ್ಮವಿಶ್ವಾಸ ಎಂಬ ಬೆಳಕು ನಿಮ್ಮನ್ನ ಯಶಸ್ಸಿನತ್ತ ಮುನ್ನಡೆಸುತ್ತದೆ. ಇಂದಿನ ದಿವಸ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನವಿರಲಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದ್ದರಿಂದ ಮೌನವಾಗಿರುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಸಿಗಲಿವೆ. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಆದಾಯದ ಮೂಲಗಳು ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹಣದ ವ್ಯವಹಾರ ಮಾಡುವಾಗ ಅಥವಾ ಯಾರಿಗಾದರೂ ಸಾಲ ನೀಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಉಳಿತಾಯದ ಯೋಜನೆಗಳ ಬಗ್ಗೆ ಯೋಚಿಸಲು ಇದು ಸೂಕ್ತ ಸಮಯ. ಇನ್ನು ಕುಟುಂಬದಲ್ಲಿ ಶಾಂತಿ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಮನೆಯಲ್ಲಿ ಮಕ್ಕಳ ಸಾಧನೆಯಿಂದ ಸಂತೋಷದ ವಾತಾವರಣವಿರುತ್ತದೆ. ಪ್ರೇಮಿಗಳಿಗೆ ಇಂದು ತಮ್ಮ ಮನದ ಮಾತನ್ನ ಹಂಚಿಕೊಳ್ಳಲು ಶುಭ ದಿನ. ಇಂದು ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರದಂತೆ ಪಥ್ಯದ ಆಹಾರವನ್ನ ಸೇವಿಸಿ. ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಪ್ರಬಲಗೊಳ್ಳುವುದನ್ನು ನೋಡ್ತೀರಾ.
ಇಂದಿನ ಪರಿಹಾರವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮಲ್ಲಿ ಬರುವಂತಹ ಭಯ ಮತ್ತು ಗೊಂದಲಗಳನ್ನ ನಿವಾರಿಸುತ್ತದೆ. ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡುವುದು. ಇಂದು ಬುಧವಾರವಾದ್ದರಿಂದ ಬುಧಿ ಕಾರಕ ಬುಧನ ಪ್ರಸನ್ನತೆಗಾಗಿ ಗಣೇಶನಿಗೆ ಖರಿಕೆಯನ್ನ ಅಂದ್ರೆ ದುರ್ವೆಯನ್ನ ಅರ್ಪಿಸಿ. ಕೆಲಸದಲ್ಲಿರುವಂತಹ ವಿಘ್ನಗಳು ದೂರವಾಗುವಂತದ್ದನ್ನ ನೋಡ್ತೀರಾ. ಇಂದು ಹಸಿರು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅಥವಾ ಅಂತಹ ಕರವಸ್ತ್ರವನ್ನ ಬಳಿ ಇಟ್ಟುಕೊಳ್ಳುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಆದಷ್ಟು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಗ್ರಹ ದೋಷಗಳನ್ನ ಶಾಂತವಾಗಿಸಲು ಸಹಕಾರಿಯಾಗುತ್ತೆ. ಇನ್ನು ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಕೆಂಪು ಮತ್ತು ಹಸಿರು ಬಣ್ಣ. ರಾಶಿ ಧನುರಾಶಿಯವರು ನೀವು ಜ್ಞಾನದ ಅನ್ವೇಷಕರು. ಅಡೆತಡೆಗಳನ್ನ ನೋಡಿ ಹಿಂಜರಿಯಬೇಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕ ಶ್ರಮವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಗುರಿ ಎತ್ತರವಾಗಿದ್ದಷ್ಟು ಎದುರು ಆಗುವಂತಹ ಸವಾಲುಗಳು ದೊಡ್ಡದಾಗಿರುತ್ತವೆ. ಆದರೆ ನೆನಪಿಡಿ, ಶಿಖರವನ್ನ ಏರಿದವರಿಗಷ್ಟೇ ಇಡೀ ಜಗತ್ತಿನ ಸುಂದರ ನೋಟ ಕಾಣಿಸುತ್ತದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ದೀರ್ಘಕಾಲದ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗುವಂತದ್ದನ್ನ ನೋಡ್ತೀರಾ. ನಾವು ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಇದು ಶುಭ ದಿನ. ಆದರೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಹಣಕಾಸಿನ ಹರಿವು ಸಾಧಾರಣವಾಗಿರುವಂತದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಸಣ್ಣ ಪ್ರಯತ್ನವನ್ನ ನಡೆಸುವಿರಿ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನದ ವಾತಾವರಣವನ್ನ ನೋಡುವಂತದ್ದು. ದೂರದಲ್ಲಿರುವ ಸಂಬಂಧಿಕರಿಂದ ಶುಭ ಸುದ್ದಿಯನ್ನ ಕೇಳುವಂತದ್ದು. ಸಂಗಾತಿಯೊಂದಿಗೆ ಯಾತ್ರೆ ಅಥವಾ ಪ್ರವಾಸದ ಬಗ್ಗೆ ಚರ್ಚೆ ನಡೆಸುವಿರಿ. ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದಂತಹ ಆತಂಕ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನ ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕಾಲು ನೋವು ಅಥವಾ ಸ್ನಾಯು ಸೆಳೆತಂತಹ ನೋವುಗಳು ಉಂಟಾಗಬಹುದು. ಬೆಳಗ್ಗೆ ಎದ್ದು ಸ್ವಲ್ಪ ಸಮಯ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. ಈ ದಿನ ಗುರು ದೇವರಿಗೆ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಧನುರಾಶಿಯ ಅಧಿಪತಿಯಾದಂತಹ ಗುರು ಇಂದು ಹಳದಿ ಬಣ್ಣದ ಹೂಗಳನ್ನ ವಿಷ್ಣುವಿಗೆ ಅಥವಾ ದಕ್ಷಿಣಾಮೂರ್ತಿಗೆ ಅರ್ಪಿಸಬೇಕಾಗುತ್ತೆ. ಗಣೇಶನ ಪ್ರಾರ್ಥನೆಯನ್ನ ಮಾಡಿ. ಇಂದು ಬುಧವಾರವಾದ್ದರಿಂದ ಗಣೇಶನಿಗೆ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ಇದು ಕಾರ್ಯ ವೈಫಲ್ಯಗಳನ್ನ ತಡೆಯುತ್ತದೆ. ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನ ಬಳಕೆ ಮಾಡುವುದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳಿ. ಇದರಿಂದ ನಿಮಗೆ ಅತ್ಯಂತ ಲಾಭದಾಯಕ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನ ದಾನ ಮಾಡಬೇಕಾಗುತ್ತೆ. ಇದು ನಿಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನ ಹೆಚ್ಚಿಸುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣ. ರಾಶಿ ಮಕರ ರಾಶಿಯವರಿಗೆ ಇಂದು ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ಪರ್ವತವನ್ನ ಏರುವವನು ಸ್ವಲ್ಪ ಭಾಗಿಯೇ ಇರುತ್ತಾನೆ. ಅಂದರೆ ಯಾರು ವಿನಯವಂತರಾಗಿರುತ್ತಾರೋ ಅವರು ಮಾತ್ರ ಉನ್ನತ ಸ್ಥಾನವನ್ನ ತಲುಪಲು ಸಾಧ್ಯ. ಯಶಸ್ಸು ತಕ್ಷಣ ಸಿಗದಿದ್ದರೂ ನಿಮ್ಮ ನಿರಂತರ ಪರಿಶ್ರಮವು ನಿಮ್ಮನ್ನ ಗುರಿ ಮುಟ್ಟಿಸುತ್ತದೆ. ಸೋಲುಗಳು ಕಲಿಕೆಯ ಭಾಗವೇ ಹೊರತು ಅಂತ್ಯವಲ್ಲ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ ಎಂಬುದನ್ನ ಮರೆಯುವಂತಿಲ್ಲ ನೀವು. ಇನ್ನು ಕೆಲಸದ ಸ್ಥಳದಲ್ಲಿ ಇಂದು ಸವಾಲುಗಳು ಎದುರಾಗಬಹುದು. ಆದರೆ ನಿಮ್ಮ ಅನುಭವ ಮತ್ತು ಕಾರ್ಯದಕ್ಷತೆಯಿಂದ ಅವೆಲ್ಲವನ್ನ ಮೆಟ್ಟಿ ನಿಲ್ಲುತ್ತೀರಿ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಲ್ಲ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನ ಪಡೆಯಿರಿ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದನ್ನ ನೋಡ್ತೀರಾ. ಇನ್ನು ಹಣಕಾಸಿನ ಸ್ಥಿತಿ ಮಿಶ್ರ ಫಲದಿಂದ ಕೂಡಿರುವಂತದ್ದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವವಿದೆ. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವಿರಿ. ಅನಗತ್ಯ ವಸ್ತುಗಳ ಮೇಲೆ ಹಣ ವೇಯಿಸುವಂತಹದ್ದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳುವಂತದ್ದನ್ನ ನೀವು ನೋಡುವಂತದ್ದು. ಇನ್ನು ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕೆಲಸದ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಮಂಡಿ ನೋವು ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಯೋಗ ಅಥವಾ ನಡಿಗೆಯನ್ನ ಅಭ್ಯಾಸ ಮಾಡಿ. ಸಮತೋಲಿನ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಿದರೆ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೋಡ್ತೀರಾ. ಇನ್ನು ಪರಿಹಾರವಾಗಿ ಇಂದಿನ ದಿವಸ ಶನಿ ದೇವನ ಪ್ರಾರ್ಥನೆಯನ್ನ ಮಾಡಿ. ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಶನಿ ಚಾಲೀಸವನ್ನ ಪಠಿಸಿ. ಆದಷ್ಟು ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವುದು ಅತ್ಯಂತ ಶುಭದಾಯಕ. ಇನ್ನು ಬುಧವಾರವಾದ್ದರಿಂದ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದು. ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಅನ್ನವನ್ನ ದಾನ ಮಾಡಿ. ಇಂದು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮಗೆ ಸಕಾರಾತ್ಮಕತೆಯ ಶಕ್ತಿಯನ್ನ ನೀಡುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಸದಾ ವಿಭಿನ್ನವಾಗಿ ಯೋಚಿಸುವವರು. ನಿಮ್ಮ ಈ ವಿಶಿಷ್ಟ ಗುಣವೇ ನಿಮ್ಮನ್ನ ಇತರರಿಗಿಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸಣ್ಣ ಹಿನ್ನಡೆಗಳಿಗೆ ಅಂಜಬೇಡಿ. ನಿಮ್ಮ ಗುರಿಯತ್ತ ದೃಢ ಹೆಜ್ಜೆ ನೀಡಬೇಕಾಗುತ್ತೆ. ಜಗತ್ತನ್ನ ಬದಲಿಸುವ ಬದಲು ನಿನ್ನನ್ನ ನೀನು ಬದಲಿಸಿಕೋ. ನಿನ್ನ ಬದಲಾವಣೆಯೇ ಜಗತ್ತಿಗೆ ನೀನು ನೀಡುವಂತಹ ದೊಡ್ಡ ಉಡುಗೊರೆಯಾಗಲಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ನವೀನ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸೇರಿ ಮಾಡುವಂತಹ ಕೆಲಸಗಳು ಯಶಸ್ವಿಯಾಗುತ್ತವೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡುವ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ತಾಂತ್ರಿಕ ಕ್ಷೇತ್ರ
ಕ್ಷೇತ್ರ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಪ್ರಗತಿ ಕಂಡು ಬರುವಂತದ್ದನ್ನ ನೋಡ್ತೀರಾ. ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುವಂತದ್ದು, ಆದರೂ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ದುರಸ್ತಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವಂತಹ ಸಂಭವವಿದೆ. ಸಂಜೆಯ ಹೊತ್ತಿಗೆ ನಿರೀಕ್ಷಿತ ಮೂಲದಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬ ಸದಸ್ಯರ ನಡುವೆ ಸೌಹಾರ್ದತೆ ಇರುವಂತದ್ದು, ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವಂತಹ ಅವಕಾಶ ಸಿಗಬಹುದು. ಇದು ನಿಮ್ಮ ಮಾನಸಿಕ ಸಂತೋಷವನ್ನ ನೀಡುವಂತದ್ದನ್ನ ನೋಡ್ತೀರಾ. ಸಂಗಾತಿಯ ಸಲಹೆಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ, ಅವು ಇಂದು ನಿಮಗೆ ಉಪಯುಕ್ತವಾಗಲಿವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ, ಮುಖ್ಯವಾಗಿ ಕಾಲು ನೋವು ಅಥವಾ ನರಗಳ ಸಂಬಂಧಿಯ ಸಮಸ್ಯೆ, ಸಣ್ಣ ಸಮಸ್ಯೆಗಳು ಬಾಧಿಸುವಂತದ್ದು. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ನಿಮ್ಮ ಕ್ರಿಯಾಶೀಲತೆಯನ್ನ ಹೆಚ್ಚಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಆದಷ್ಟು ಶನಿದೇವನ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಶನಿದೇವನ ಮುಂದೆ ಅಥವಾ ಅಶ್ವತ್ಥ ಮರದ ಬಳಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಬುಧವಾರವಾದ್ದರಿಂದ ಗಣೇಶನಿಗೆ ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಪಠಿಸಿ. ಇದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಇಂದು ನೀಲಿ ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಆದಷ್ಟು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನ ದಾನ ಮಾಡುವುದರೆ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣ. ಮೀನರಾಶಿಯವರು ನಿಮ್ಮಲ್ಲಿರುವಂತಹ ಸಹನೆ ಮತ್ತು ಕರುಣೆಯೇ ನಿಮ್ಮ ಶಕ್ತಿ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಬೇಕಾದಂತಹ ತಾಳ್ಮೆ ನಿಮ್ಮಲ್ಲಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾಗುತ್ತೆ. ನೀವು ದಾರಿಯಲ್ಲಿ ಕಲ್ಲುಗಳು ಬಂದರೂ ಅದು ತನ್ನ ದಾರಿಯನ್ನ ಬದಲಿಸುತ್ತದೆಯೇ ಹೊರತು ಗುರಿಯನ್ನಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಸವಾಲುಗಳು ಬಂದಾಗ ಹತಾಶರಾಗಬೇಡಿ. ದಾರಿ ಬದಲಿಸಿ ಗುರಿ ತಲುಪುವುದನ್ನು ಒಂದೇ ನಿಮ್ಮ ಉದ್ದೇಶವಾಗಿರಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅನುಕೂಲಕರ ವಾತಾವರಣವಿರುವಂತದ್ದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ವ್ಯವಹಾರವನ್ನ ವಿಸ್ತರಿಸಲು ಇದು ಒಳ್ಳೆಯ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವಿರುವಂತದ್ದು. ದೀರ್ಘಕಾಲದ ಆರ್ಥಿಕ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮ ದಿನ. ಆದರೆ ಅಪರಿಚಿತ ವ್ಯಕ್ತಿಯೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಹೊರಗಡೆ ಹೋಗುವ ಯೋಜನೆ ಮಾಡಬಹುದು. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆ ತರುವಂತದ್ದು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮವಾಗಿದೆ. ಆದರೂ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ. ಕಾಲು ನೋವು ಅಥವಾ ಸ್ನಾಯು ಸೆಳೆತದಂತಹ ಸಣ್ಣ ಸಮಸ್ಯೆಗಳಿದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಈ ದಿನ ಮೀನರಾಶಿಯ ಅಧಿಪತಿಯಾದಂತಹ ಗುರು ಇಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ಫೋಟೋ ಮುಂದೆ ದೀಪವನ್ನು ಹಚ್ಚಿಸಬೇಕಾಗುತ್ತೆ ಅಥವಾ ಗುರುವಿನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಆದಷ್ಟು ಹಳದಿ ಬಣ್ಣದ ಬಳಕೆಯನ್ನ ಮಾಡಬೇಕು. ಇಂದು ನೀವು ಉಡುಗೆಯಲ್ಲಿ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಿ ಅಥವಾ ಹಳದಿ ಬಣ್ಣದ ಕರಿವಸ್ತ್ರವನ್ನ ಬಳಸಬೇಕಾಗುತ್ತೆ. ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡುವುದು. ಬುಧವಾರವಾದ್ದರಿಂದ ಗಣೇಶನಿಗೆ ಓಂ ಗಂ ಗಣಪತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ವಿಘ್ನಗಳನ್ನ ದೂರ ಮಾಡುವಂತದ್ದನ್ನ ನೋಡ್ತೀರಾ. ಇನ್ನು ಹಸಿದವರಿಗೆ ಆದಷ್ಟು ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಹಳದಿ ಬಣ್ಣದ ಆಹಾರವನ್ನು, ಉದಾಹರಣೆಗೆ ಲಡ್ಡನ್ನು ಕೊಡಬೇಕು ಅಥವಾ ಬೇಳೆಯನ್ನ ದಾನ ಮಾಡಿದರೆ ನಿಮಗೆ ಅತ್ಯಂತ ಶುಭದಾಯಕವಾದದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸುವಂತದ್ದು.